ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಮಾತಾಡ್ತೀನಿ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿ ಇವತ್ತಿನ ಹೊಸ ಕನ್ನಡದಲ್ಲಿ ಈ ವಾರ ರಿಲೀಸ್ ಆಗ್ತಿರುವಂತಹ ಟಕೀಲಾ ಸಿನಿಮಾದ ನಾಯಕರು ನಾಗಿದ್ದಾರೆ. ಸರ್ ವೆಲ್ಕಮ್. ನಮಸ್ತೆ. ಚೆನ್ನಾಗಿದ್ದೀನಿ. ಆರಾಮ್ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಸೊ ಎಸ್, ಟಕೀಲಾ ಬಗ್ಗೆ ಮಾತಾಡೋಣ. ನನ್ನ ಫಸ್ಟ್ ಪ್ರಶ್ನೆ ಕೇಳಬೇಕು ಅಂದರೆ, ಟಕೀಲಾ ಯಾವತ್ತಾರು ಟ್ರೈ ಮಾಡಿದ್ರೆ? ಟ್ರೈ ಮಾಡಿಲ್ಲ ಅಂತ ಏನಿಲ್ಲ. ಕೆಲವೊಂದು ಇನ್ಸ್ಟೆನ್ಸಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಅದು ಜಸ್ಟ್ ಒಂದು ಟ್ರೈ ಅಷ್ಟೇ. ಅದಕ್ಕೇನು ಅಡಿಕ್ಷನ್ ಇಲ್ಲ ಬೇಕೇ ಬೇಕು ಅಂತ ಏನಿಲ್ಲ. ಜಸ್ಟ್ ಆ ಫನ್ನು ಮತ್ತು ಆ ಕ್ರೌಡಲ್ಲಿ ಅಷ್ಟೇ. ಅಂದರೆ ಒಂದು ಸೋಷಿಯಲ್ ಲೊಕೇಶನ್ಸಲ್ಲಿ ಯಾವುದಾದ್ರೂ ಲೈಕ್ ಏನೋ ಯಾವುದೋ ಬರ್ಡೇ ಪಾರ್ಟೀಸಲ್ಲಿ ಲಾಸ್ಟ್ಲಿ ಒಂದು ಶಾರ್ಟ್ ಹೊಡೆಯೋಣ ಅನ್ನೋದೊಂದು ಇರುತ್ತಲ್ಲ, ಸೊ ಆ ಥರ. ಅದು ಬಿಟ್ಟರೆ ಇಟ್ಸ್ ನಾಟ್ ಲೈಕ್ ಬೇಕೇ ಬೇಕು ಅನ್ನೋದೇನಿಲ್ಲ. ಇನ್ನೂ ಜಾಸ್ತಿನೇ ಇರುತ್ತೆ. ಅಂದರೆ ಟಕೀಲಾ ಹೊಡೆದಾಗ ಕಿಕ್ ಇಲ್ಲಿ ಹೊಡೆಯುತ್ತೆ, ಬಟ್ ನೀವು ಸಿನಿಮಾ ನೋಡಿದಾಗ ಕಿಕ್ ಇಲ್ಲಿ ಹೊಡೆಯುತ್ತೆ. ಅಂದರೆ ಮನಸ್ಸಿಗೆ ಅಂದರೆ ಇಟ್ ಈಸ್ ಲೈಕ್ ಒಂದು ಇಮೋಷ್ನಲ್ ಇದಿರುತ್ತೆ. ಸೊ ನಿಮಗೆ ಯಾವ ಥರ ಒಂದು ಟಕೀಲಾ ಹೊಡೆದ್ಮೇಲೆ ಆ ಕಿಕ್ ಅಂತಾರಲ್ಲ, ಸೊ ಎಲ್ಲ ಒಂದು ಇಮೋಷ್ನಲ್ ಇದು. ಬಟ್ ಇಲ್ಲಿ ಮನಸ್ಸಿಗೆ ಹೊಡೆಯುತ್ತೆ ಸಿನಿಮಾ ನೋಡಿದಾಗ. ಸೊ ಒಂದು ಕಿಕ್ ಅನ್ನೋದು ಮನಸ್ಸಿಗೆ ಹೊಡೆಯುತ್ತೆ, ಯಾಕಂದರೆ ಅದೇನು ಆಗುತ್ತೆ ಅನ್ನೋದೇ ಒಂದು ಸಿನಿಮಾ ಸೆಕೆಂಡ್ ಹಾಫಲ್ಲಿ. ಆ್ಯಕ್ಚುಲಿ ಸಿನಿಮಾಲಿ ಒಂದು ರಿಚ್ ಬಿಸ್ನೆಸ್ ಮೆನ್ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಅದಾದಮೇಲೆ ಒಂದು ಟ್ರಾನ್ಸಿಷನ್ ಅಂತ ಒಂದು ಇರುತ್ತೆ. ಸೊ ಅತಿ ಹೆಚ್ಚು ಲೈಫಲ್ಲಿ ಏನಾದರೂ ಆದಾಗ ಏನಾಗ್ಬೋದು, ಇಲ್ಲ ದುಡುಕಿ ನಿರ್ಧಾರಗಳು ತೊಗೊಂಡ್ಬಿಟ್ರೆ ಏನಾಗ್ಬೋದು, ಆ್ಯಂಡ್ ತುಂಬ ಯೋಚನೆ ಮಾಡದೆ ಮುಂದೆ ಹೆಜ್ಜೆ ಇಟ್ಟಾಗ ಏನೇನು ಆಗ್ಬೋದು. ಆ್ಯಂಡ್ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ನು ಏನೂ ಇಲ್ಲ ಆರಾಮಾಗಿ ಇದ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ತಪ್ಪು. ಸೊ ಪ್ರತಿಯೊಂದೂ ಐ ಥಿಂಕ್ ಒಂದು ನಿರ್ಧಾರಗಳು ಲೈಫಲ್ಲಿ ತುಂಬ ಸೂಕ್ಷ್ಮವಾಗಿ ತೊಗೊಬೇಕು ಅನ್ನೋದು ಈ ಕ್ಯಾರೆಕ್ಟರ್ ನನ್ನಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಅಲ್ಲಿ ಏನೋ ಒಂದು ಇನ್ಸ್ಟೆನ್ಸ್ ಆಗುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ರಿವೀಲ್ ಅದು ಮಾಡೋಕ್ಕಲ್ಲ, ಬಟ್ ಸೆಕೆಂಡ್ ಹಾಫಲ್ಲಿ ಯಾವ ಥರ ಈ ಥರ ಒಂದು ಬಿಸ್ನೆಸ್ ಮೆನ್ನು ಒಂದು ಆರಾಮಾಗಿ ಗಂಡ ಹೆಂಡತಿ ಚೆನ್ನಾಗಿದ್ದಿದ್ದು ಒಂದು ಲೈಫು ಸೆಕೆಂಡ್ ಹಾಫಲ್ಲಿ ಈ ಥರನೂ ಆಗ್ಬೋದಾ ಅನ್ನೋದು ಕತೆ. ಆಮೇಲೆ ಅಲ್ಲಿ ನಾನು ಯಾವ ಥರ ಆಗ್ತೀನಿ, ಲೈಕ್ ಕಂಪ್ಲೀಟ್ ಚೇಂಜ್ ಓವರ್ ಇರುತ್ತೆ ಪ್ಯಾಟರ್ನ್ ಸೆಕೆಂಡ್ ಹಾಫ್. ಅಂದರೆ ಇದೊಂದು ಕಂಪ್ಲೀಟ್ ಒಂದು ಅಂದರೆ ಹೇಗೆ ಒಂದು ನ್ಯೂಲಿ ವೆಡ್ ಕಪಲ್ ಇರ್ತಾರೆ, ಲವರ್ಸು ಮದುವೆ ಆಗಿ ಆ ಥರ ಒಂದು ಏನು ಕ್ಯಾರೆಕ್ಟರ್ಸ್ ಇಬ್ಬರದು ಹೋಗುತ್ತೆ ಜರ್ನಿಯಲ್ಲಿ. ಸೊ ಇಟ್ಸ್ ಲೈಕ್ ಒಂದು ರಿಲೇಷನ್ಶಿಪ್ಪಲ್ಲಿ ಮದುವೆ ಆದಾಗ ಹೊಸದಲ್ಲಿ ಹೇಗಿರ್ತಾರೆ ಒಬ್ರು ಗಂಡ ಹೆಂಡತಿ, ಆ ಒಂದು ಪ್ಯಾಟ್ರನಲ್ಲೇ ಮೂವಿ ಸ್ಟಾರ್ಟ್ ಆಗೋದೇ ನಿಮಗೆ ಲೈಕ್ ನ್ಯೂಲಿ ವೆಡ್ ಅನ್ನೋದೊಂದು ಹೊಸದಾಗಿ ಏನೋ ಒಂದಿರುತ್ತಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ ನಮ್ಮಿಬ್ರದ್ದು ಬರುತ್ತೆ. ಆ್ಯಂಡ್ ಈ ಒಂದು ಸ್ಪೆಷಲಿ ಅಪ್ಸರಾ ಅನ್ನೋ ನನ್ನ ಕ್ಯಾರೆಕ್ಟರ್ ನೇಮ್. ಸೊ ಶಿ ಈಸ್ ವೆರಿ ಲವ್ಲಿ. ಅಂದರೆ ಅವಳಿಗೆ ಬೇರೆ ಜಗತ್ತೇ ಇಲ್ಲ, ಅವಳಿಗೆ ಅವಳ ಗಂಡನೇ ಜಗತ್ತು. ಸೊ ಈ ಥರ ಒಂದು ಜಗತ್ತಲ್ಲಿ ಅವಳಿಗೆ ಈಗ ಎಲ್ಲರ ಲೈಫಲ್ಲೂ ಸ್ವಲ್ಪ ಬ್ಯುಸಿ ಆಗ್ತಾರೆ. ಈ ಒಂದು ಸ್ಟೇಜಸ್ ಬರುತ್ತಲ್ಲ, ಬಿಸ್ನೆಸ್ ಆಗಲಿ ಏನೇ ಒಂದಾಗಲಿ, ವರ್ಕ್ ಟೆನ್ಷನ್ಸ್ ಈ ಥರ ಬಂದಾಗ ಶಿಲ್ ಫೀಲ್ ಲೋನ್ಲಿ ಸಮ್ಟೈಮ್ಸ್. ಸೊ ಆ ಲೋನ್ಲಿ ಆಗಿದ್ದಾಗ ವಾಟ್ ಆಲ್ ಅಟ್ರಾಕ್ಟ್ಸ್ ಹರ್ ಅನ್ನೋದನ್ನ ತೋರ್ಸಕ್ಕೆ ಹೊರಟಿದ್ದಾರೆ. ಸೊ ಐ ಪರ್ಸ್ನಲಿ ಲೈಕ್ ಇಟ್. ಯಾಕಂದರೆ ಇದು ಡೇ ಟು ಡೇ ಲೈಫಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಹಸ್ಬೆಂಡ್ ಬೆಳಗ್ಗೆ 9 to 5 ಜಾಬ್ಗೆ ಹೋಗಿಬಿಡ್ತಾರೆ, ಆಗ ಹೆಂಡತಿ ಮನೇಲಿ ಒಬ್ಬರೇ ಇರ್ತಾರೆ ಎಷ್ಟಂತ ಕೆಲಸ ಮಾಡಿಕೊಂಡು. ಅವ್ರಿಗೆ ಏನಂದರೆ ಶಿ ವಾಂಟ್ ಟು ಬಿ ವಿತ್ ಹರ್ ಹಸ್ಬೆಂಡ್ ಅನ್ನೋದೊಂದು ಇದ್ದೇ ಇರುತ್ತೆ, ಆಸೆ ಇರುತ್ತೆ ಎಲ್ಲರಿಗೂ. ಸೊ ಆ ಒಂದು ಟೈಮಲ್ಲಿ ಮನೆಯಲ್ಲೇ ಇರ್ತಾರಲ್ಲ. ಸೊ ದೇರ್ ಆರ್ ಗುಡ್ ಥಿಂಗ್ಸ್, ಏನೋ ಒಂದು ಹೊಸ ಕಲಿಯೋದಿರ್ಬೋದು, ಈ ಥರ ಒಂದು ಆ್ಯಕ್ಟಿವಿಟೀಸ್ ಜೊತೆಗೆ ದೇರ್ ಆರ್ ಆಲ್ಸೋ ಬ್ಯಾಡ್ ಥಿಂಗ್ಸ್. ಯಾರೋ ಒಂದು ಪರಿಚಯ ಆಗ್ಬೋದು, ಅಥವಾ ನಾವು ಸೋಷಿಯಲ್ ಮೀಡಿಯಾ ಥ್ರೂ ಏನೋ ಒಂದು ಬೇರೆದೇನೋ ಒಂದು ಹೊಸದ ಕಲಿಯೋಕ್ಕೆ ಹೋಗಿ ಅದು ನಮಗೆ ರಿವರ್ಸ್ ಆಗೋವಂಥದ್ದು ಈ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೀತಾ ಇರೋದನ್ನೇ ವಿ ಹ್ಯಾವ್ ಟ್ರೈಡ್. ಸೊ ದಟ್ಸ್ ವೈ ಅದೇ ಬರುತ್ತೆ. ಹಾಗಾಗಿ ಸ್ಟೋರಿ ವೈಸು ನಮಗೆ ಹಾಗೆ ಆಗಿಬಿಟ್ಟಿದೆ. ಡೇ ಟು ಡೇ ಲೈಫಲ್ಲಿ ಆಬ್ವಿಯಸ್ಲಿ ನಾವು ಜನರಲೈಸ್ ಮಾಡ್ತೀವಿ. ಆಬ್ವಿಯಸ್ಲಿ ವೆರಿ ಗುಡ್ ಫ್ಯಾಮಿಲೀಸ್, ವೆರಿ ಗುಡ್ ಪೀಪಲ್. ಬಟ್ ಸಿನಿಮಾನಲ್ಲಿ ನಾವು ತೋರಿಸಿರೋದು ಲೈಕ್ ಆ ರೀತಿಯಲ್ಲಿ ಏನೇನು ಆಗ್ಬೋದು, ಆಗು ಹೋಗೋಣ ಅಂತ ಹೇಳ್ತಾರಲ್ಲ. ಸೊ ಏನು ಆಗ್ಬೋದು ಅದನ್ನು ತೋರಿಸ್ತೀವಿ. ಆ ಥರ ಇರುತ್ತೆ ಲೈಫು. ಒಂದೊಂದ್ಸಲ ಲೋನ್ಲಿನೆಸ್ ಫೀಲ್ ಆದಾಗ. ಸೊ ಅದು ಪರ್ಟಿಕ್ಯುಲರ್ ಒಂದು ಗ್ಲಿಮ್ಸ್. ಆ್ಯಂಡ್ ಸರ್, ನಿಮ್ಮ ಒಂದು ಸಿನಿಮಾ ಒಂದು ಜರ್ನಿನಲ್ಲಿ ಸ್ಕ್ರಿಪ್ಟ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತ? ಯಾಕಂದರೆ ತುಂಬ ಬ್ಯುಸಿ ಇರ್ತೀರ, ಬಟ್ ಒಂದು ಗೆಲುವಿಗೋಸ್ಕರ ಕಾಯ್ತಾ ಇದ್ದೀರಾ. ಸೊ ಈ ಒಂದು ಎರಡು ಕೆಲವೊಮ್ಮೆ ಏನಾಗುತ್ತೆ, ಒಂದು ಸಿನಿಮಾ ಮಾಡಬೇಕು, ಸ್ವಲ್ಪ ಒತ್ತಡಗಳು ಇರ್ತವೆ. ಟೆಲ್ಲಿ ಆನೆಸ್ಟ್ಲಿ ಫೈನಾನ್ಷಿಯಲಿ ಆಗಿರ್ಬೋದು, ಇಲ್ಲ ಅವ್ರು ಹೇಳಿದಾಗ ಒಂಥರ ಸೌಂಡಿಂಗ್ ಬೇರೆ ಥರ ಇರುತ್ತೆ. ಬಟ್ ಆ್ಯಕ್ಚುಲಿ ಮೇಕಿಂಗಲ್ಲಿ ಎಲ್ಲೋ ಒಂದು ಇರ್ತಾರೆ. ಸೊ ಇಲ್ಲ ನಂದು ಏನಾದರೂ ಒಂದು ತಪ್ಪಿರ್ಬೋದು. ಸೊ ಈ ಥರ ಎಲ್ಲ ಆಗುತ್ತೆ ಸಿನಿಮಾ ಅಂದಮೇಲೆ. ಸೊ ಇಟ್ ಇಸ್ ನಾಟ್ ಲೈಕ್ ನಾವು ಡಿಸ್ಕಸ್ ಮಾಡಿದಾಗ ಪೇಪರಲ್ಲಿ, ಬಟ್ ಅಲ್ಲಿ ಪ್ರೊಜೆಕ್ಟ್ ಮಾಡಿದಾಗ ಒಂದೊಂದ್ಸಲಿ ಬೇರೆ ಥರನೇ ಇರುತ್ತೆ. ಸೊ ಒಂದೊಂದ್ಸಲ ಅದಾಗೈತೆ ನನ್ನ ವಿಷಯದಲ್ಲಿ. ಆ್ಯಂಡ್
ಅದಕ್ಕೆ ಅವ್ರದ್ದೇ ತಪ್ಪಂತಲ್ಲ, ಡೈರೆಕ್ಟರ್ದು ಪ್ರೊಡ್ಯೂಸರ್ದಲ್ಲ. ಬಟ್ ನಂದು ಕೆಲವೊಮ್ಮೆ ನಂದು ಏನಾದರೂ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂದರೆ ಅದು ಕಾಣುತ್ತೆ ಸ್ಕ್ರೀನಲ್ಲಿ. ಸೊ ಇವಾಗ ತುಂಬ ಲೈಕ್ ಅಮರಾವತಿ ಪೊಲೀಸ್ ಸ್ಟೇಷನು, ಬ್ಲಡ್ ರೋಸಸ್ಸು, ನೆಕ್ಸ್ಟ್ ಸಿಂಧೂರಿ, ಅದಾದಮೇಲೆ ಇನ್ನೊಂದೊಂದು ಅನ್ಟೈಟಲ್ಡ್. ಸೊ ಎಲ್ಲ ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಫ್ರಮ್ ಪ್ರೀ ಪ್ರೊಡಕ್ಷನ್ದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾಯಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ಲೈಕ್ ಯಾಕೆಂದರೆ ಜನಕ್ಕೆ ಒಂದು ಬಿಗ್ ಬಾಸಿಂದ ಬಂದಮೇಲೆ ಸ್ವಲ್ಪ ಇದಿರುತ್ತೆ, ಹೋಪ್ಸ್ ಇರುತ್ತೆ, ಏನು ಮಾಡ್ತಾನೆ ನೀವು ನೆಕ್ಸ್ಟು ಅಂತ. ಸೊ ಆಬ್ವಿಯಸ್ಲಿ ಇದು ಒಂದು 2 ವರ್ಷದ ಮೇಲೆ ಆಯಿತು ಈ ಸಿನಿಮಾ ಶುರು ಆಗಿ. ಪ್ರೀವಿಯಸ್ ನಂದು ಸುಮನ್ ಆಗಿರ್ಬೋದು, 10 ಅದೆಲ್ಲ ಸ್ವಲ್ಪ 2020 ಆ ಟೈಮ್ನಲ್ಲಿ. ಬಟ್ ಇವಾಗ ಇನ್ನೂ ನಾನು ಯೋಚನೆ ಮಾಡಿ ಸ್ಕ್ರಿಪ್ಟ್ಸಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿ ಆಯ್ಕೆ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ನಿಮ್ಮ ಒಂದು ಜರ್ನಿ ಸೊ ಇದು ಟೆಕಿಲಾ ಹೇಗೆ ಏನಕ್ಕೆ ಒಟ್ಟಿಗೆ ಪರ್ಸ್ನಲಿ ಅಂದರೆ ನಾವು ನೋಡ್ತಾ ಇರೋದ್ರಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮೋಸ ಆಗಿದೆ ಅನ್ನೋದೊಂದು ಇದೆ. ಹುಡುಗರೇ ಯಾವಾಗಲೂ ಮೋಸ ಮಾಡೋದು, ಹುಡುಗಿರೇ ಯಾವಾಗಲೂ ಮೋಸ ಹೋಗೋದು ಅನ್ನೋದು ಕಾನ್ಸೆಪ್ಟ್ಗಳಿದೆ. ಬಟ್ ಇವಾಗಿನ ಜನ್ರೇಷನಲ್ಲಿ ನಾವು ನೋಡ್ತಾ ಹೋದರೆ ಹುಡುಗಿರೇ ಜಾಸ್ತಿ ಮೋಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಬಿಕಾಸ್ ಆಪ್ಷನ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಐ ಫೀಲ್ ದ್ಯಾಟ್ ಅಂದರೆ ರಿಯಾಲಿಟಿಗೆ ಸ್ವಲ್ಪ ಕನೆಕ್ಟ್ ಆಗ್ತೆ. ಆ್ಯಂಡ್ ಈ ಒಂದು ಸಿಚುಯೇಷನ್ನ ಎಲ್ಲ ಕಡೆ ನೋಡಿ ನಾವು ಬೇರೆ ಎಷ್ಟೊಂದು ಸಿನಿಮಾ ಬಂತು, ಯಾವತ್ತೂ ನಾವು ಹೆಣ್ಣನ್ನು ಆ ರೆಸ್ಪೆಕ್ಟ್ ಕಳ್ಕೊಬಾರ್ದು ಅಂತ ಸಿನಿಮಾಗಳು ಎಷ್ಟೋದ್ರಲ್ಲಿ ಅಟ್ ದ ಎಂಡ್ ಅವಳೇ ಸತಿ ಸಾವಿತ್ರಿ ಅನ್ನೋ ಥರನೇ ತೋರಿಸ್ಕೊಂಡೇ ಇರ್ತಾರೆ. ಬಟ್ ಎಲ್ಲಿ ಆಲ್ಸೋ ಹ್ಯೂಮನ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಅದನ್ನು ಪೊಟ್ರೇ ಮಾಡೋದಕ್ಕೆ ಏನಾದರೂ ಒಂದು ಸ್ಟ್ರಾಂಗ್ ರೋಲ್ ಬೇಕಾಗುತ್ತೆ. ಆ ಒಂದು ಎಲಿಮೆಂಟ್ಸು ಈ ಸಿನಿಮಾದಲ್ಲಿದೆ. So when he said that she is very good, she's very good at the time, why she becomes such bad person anta andaga andre idondu strong role ಅನಿಸ್ತು. ಆ್ಯಂಡ್ ಫಾರ್ ಆ್ಯನ್ ಆರ್ಟಿಸ್ಟ್ ಆ ಥರ ಒಂದು ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿರೋದಾಗಲಿ, ಮತ್ತು ಸ್ಕ್ರೀನ್ ಸ್ಪೇಸ್ ಅಲ್ಲಿ ಸಿಗೋದಾಗಲಿ, ಆಮೇಲೆ ನಾನು ಹೇಳಿದ ಡಿಫ್ರೆಂಟ್ ಶೇಡ್ಸ್ ಬರುತ್ತೆ. ಆ ಥರ ಒಂದು ಪಾತ್ರ ಸಿಕ್ಕಿದಾಗ ಅವಕಾಶನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಪರ್ಸ್ನಲಿ ಎಲ್ಲೋ ಒಂದು ಕನೆಕ್ಟ್ ಆದಾಗ ಐ ಫೆಲ್ಟ್ ಎಸ್, ವೈ ಕಾಂಟ್ ಐ ಡೂ ದಿಸ್ ಅಂತ. ಟೈಟಲ್ ನೋಡಿದಾಗ ಏನು ಅನಿಸ್ತು? ಯಾಕಂದರೆ ಟೈಟಲ್ ಸ್ವಲ್ಪ ಅಂದರೆ ಆ ಥರ ಇರೋದ್ರಿಂದ ಟೆಕಿಲಾ ಅನ್ನೋ ವರ್ಡ್. ಸೊ ಏನು ಅನಿಸ್ತು ಫಸ್ಟ್ ಟೈಮ್ ಅಂತ? ಬೇಡ ಅಂತ ಅನಿಸ್ತಾ ಇಲ್ಲ, ಹೇಗೆ ಅದು ಹಿಂಗೆ ತಗೊತಾರೆ ಜನ ಆ ಥರ? ಇಲ್ಲ, ಆ ಥರ ನಂಗೆ ಏನು ಅನಿಸಲ್ಲ. ಯಾಕಂದರೆ ಟಕಿಲಾ ಅನ್ನೋದು ಇಟ್ಸ್ ಎ ಕಾಮನ್ ಬ್ರ್ಯಾಂಡ್, ಅದೊಂದು ಬ್ರ್ಯಾಂಡ್. ಇಲ್ಲ ಅದೇನಾಗಿರಲಿಲ್ಲ. ಬಟ್ ಟಕಿಲಾ ಅನ್ನೋದು ಐ ಮೀನ್ ನಾನು ಅವಾಗಲೇ ಹೇಳ್ದಂಗೆ ಬರೀ ಡ್ರಿಂಕ್ ಅಂತ ಅಲ್ಲ ಅದು. ಸೊ ಟಕಿಲಾ ಜನಕ್ಕೆ ಫಸ್ಟ್ ಟಕಿಲಾ ಅಂದ ತಕ್ಷಣ ಅಲ್ಲೂ ಹೋಗುತ್ತೆ ನಶೆ ಅನ್ನೋದು. ಬಟ್ ಬರೀ ಸಿನಿಮಾ ನಶೆ ಮತ್ತು ಇದು ಆ ಥರದ್ದೇನಲ್ಲ. ಬಟ್ ಅದು ಹೆಚ್ಚಾದಾಗ ಜೀವನದಲ್ಲಿ ಟಕಿಲಾ ಅನ್ನೋ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಬರುತ್ತೆ ಅಷ್ಟೇ ಸಿನಿಮಾನಲ್ಲಿ. ಅದು ಜಾಸ್ತಿ ಆದಾಗ ಏನಾಗ್ಬೋದು ಅನ್ನೋದು ಒಂದು ಚಿಕ್ಕ ಥ್ರೆಡ್ ಅಷ್ಟೇ ಅದು. ಬಟ್ ಅದನ್ನೇ ಫುಲ್ ಸಿನಿಮಾನಲ್ಲಿ ತೋರಿಸೋ ಥರ ಏನಿಲ್ಲ. ಬಟ್ ಒಬ್ವಿಯಸ್ಲಿ ನಮ್ಮ ಸಾಂಗು ಟಕಿಲಾ ಸಾಂಗು ತುಂಬ ಸ್ವಲ್ಪ ವೈರಲ್ ಆಗ್ತಿದೆ, ಆ ಟೈಟಲ್ ಸಾಂಗು. ಸೊ ಆ ನಿಟ್ಟಲ್ಲಿ ಅದು ಟಕಿಲಾ ಅಂತ ಒಂದು ಟೈಟ್ಲ್ ಇಟ್ಟಿದೆ. ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಈ ಯೂತ್ಸ್ಗೆ ಮತ್ತು ಇದಕ್ಕೆ ಕ್ಯಾಚಿ ಆಗಿರುತ್ತೆ ಟೈಟ್ಲು. ಇವತ್ತು ಮೋರ್ ದೆನ್ ಟೈಟ್ಲ್. ಇವಾಗ ಟೈಟ್ಲಿಂದ ಸಿನಿಮಾ ಓಡುತ್ತೆ, ಇಲ್ಲ ಟೈಟ್ಲಿಂದ ಸಿನಿಮಾ ಹೋಗುತ್ತೆ ಅನ್ನೋದು ತಪ್ಪು. ಐ ಮೀನ್ ಐ ಡೋಂಟ್ ಬಿಲೀವ್ ಇನ್ ದಟ್. ಟೈಟ್ಲ್ ಇಸ್ ಜಸ್ಟ್ ಇದಕ್ಕೆ ಒಂದು ಎಲ್ಲೋ ಒಂದು ಕನೆಕ್ಟ್ ಆಗುತ್ತೆ ಸಿನಿಮಾಗೆ ಅನ್ನೋದು ಒಂದು ಅಷ್ಟೇ. ಅಲ್ಟಿಮೇಟ್ಲಿ ನಿಮಗೂ ಗೊತ್ತು, ಕತೆ ಮೇಕಿಂಗು ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್. ಇವತ್ತು ಜನ ನೋಡ್ತಾ ಇರೋದೇ ಅದೇ. ನೀವು ಅಷ್ಟು ಕೋಟಿ ಖರ್ಚು ಮಾಡಿದರೆ ಇಷ್ಟು ಕೋಟಿ ಖರ್ಚು ಮಾಡಿದ್ರೆ ಐ ಥಿಂಕ್ ದಟ್ ಈಸ್ ಗಾನ್. ಇಲ್ಲ ಆ ಟೈಟ್ಲ್ ಇಟ್ಟಿದ್ದಾರೆ, ಈ ಟೈಟ್ಲ್ ಅದು ಇಲ್ಲ. ಕತೆ ಚೆನ್ನಾಗಿದ್ದರೆ 100% ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಾನು ಸ್ವಲ್ಪ ನಿಮ್ಮ ಬಗ್ಗೆ ರಿಸರ್ಚ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು ನೋಡಿದೆ. ಕೆಲವೊಂದು ಸಾಂಗ್ಸಿಂದ, ಹಳೆ ಸಾಂಗ್ಸಲ್ಲಿ ನವಗ್ರಹದ ನಾನು ಕಮೆಂಟ್ಸ್ ಮಾಡಬೇಕು. ಇತ್ತೀಚೆಗೆ ಮಾಡಿರೋ ಅಂದರೆ ಧರ್ಮ ತುಂಬ ಮುಗ್ಧರು, ಅವ್ರಿಗೆ ಸ್ಟೋರಿನ ಏನೋ ಹೇಳ್ಬಿಟ್ಟು ಏನೋ ಆಮಾರಿಸ್ತಿದ್ದಾರೆ, ಈ ಥರ ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ದಾರೆ. ಇಲ್ಲ ಆ್ಯಕ್ಚುಲಿ ಪಾಪ ಅವ್ರು ಕಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಅವ್ರಿಗೂ ಒಂದು ಇರುತ್ತಲ್ವ, ಪಾಪ 15 ವರ್ಷ ಆಯಿತು ಈ ಹುಡುಗ ಚಿತ್ರರಂಗಕ್ಕೆ ಬಂದು ಏನೋ ಒಂದು ಮಾಡ್ತಾನೆ, ಇವಾಗ ಒಂದು ಹಿಟ್ ಕೊಡ್ತಾನೆ, ಅವನು ಹಿಟ್ ಕೊಡ್ತಾನೆ. ಅಟ್ಲೀಸ್ಟ್ ಹಿಟ್ ಕೊಡದೇ ಇದ್ರೂ ಒಂದು ಡೀಸೆಂಟ್ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಒಂದು ಕೆಲವೊಂದು ಸಲ ಅವ್ರಿಗೂ ಒಂದು ಡಿಸಪಾಯಿಂಟ್ ಆಗುತ್ತೆ. ಎಷ್ಟಂತ ಮಿಸ್ಟೇಕ್ಸ್ ಮೇಲೆ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ, ಏನಕ್ಕೆ ಈ ಥರ ಮಾಡ್ತಾರೆ. ನಾನು ಅವೆಲ್ಲ ಹೇಳ್ದಂಗೆ ಸಮ್ಟೈಮ್ಸ್ ಇಟ್ ಡಿಪೆಂಡ್ಸ್. ಲೈಕ್ ಏನೋ ಒಂದು ಪ್ರೆಷರ್ ಇರುತ್ತೆ ಮನೆಯಲ್ಲೂ, ಇಲ್ಲ ಫೈನಾನ್ಷಿಯಲ್ ಪ್ರೆಷರ್ ಇರುತ್ತೆ, ಇಲ್ಲ ಏನೋ ನಾವು ಅವರು ಕತೆ ಹೇಳಿದಾಗ ಒಂದು ಇದು ಒಂಥರ ಇರುತ್ತೆ. ಆಮೇಲೆ ಫ್ರೆಂಡ್ಶಿಪ್ ಅಂತ ಬಂದಾಗ ಒಂಚೂರು ಮಾಡಿಕೊಡಿ ನಮಗೋಸ್ಕರ ಅಂತ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಅದು ಎಕ್ಸಾಂಪಲ್ ನಮ್ಮ ಬೇಡ ಸಿನಿಮಾದು. ಸೊ ಪ್ರೊಡ್ಯೂಸರ್ ನನಗೆ ಭಾಳ ಪರಿಚಯ. ಸೊ ಆಯಿತು ಸರ್ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ 2 ದಿನ 3 ದಿನ ಇದ್ದಿದ್ದು 5 ದಿನ 6 ದಿನ ಮಾಡಿದ್ರು ಗೆಸ್ಟ್ ಅಪ್ರಿಂದ. ಬಟ್ ಅಲ್ಲಿ ಏನಾಯಿತು, ಸ್ವಲ್ಪ ಮೇಕಿಂಗಲ್ಲಿ ಇದಾಯಿತು. ಆಮೇಲೆ ನಾನು ಹೇಳೋದಕ್ಕಿಂತ ಜನ ಹೇಳ್ತಾಯಿದ್ದಾರೆ, ಪ್ರೆಸ್ ಅವ್ರು ಹೇಳ್ತಾಯಿದ್ದಾರೆ, ಯಾಕೆ ಧರ್ಮ ಈ ಥರ ಆಯ್ಕೆಗಳು ಮಾಡ್ಕೊತಿದ್ಯಾ, ಯಾಕಿದೆ ಅಂತ. ಇಟ್ಸ್ ನಾಟ್ ಲೈಕ್ ನಾನು ಡೈರೆಕ್ಟ್ರಿಗೆ ಫೋನ್ ಮಾಡಿ
ಇವತ್ತಿಗೂ ಅವ್ರಿಗೆ ಫೋನ್ ಮಾಡಿ ಹೇಳಿಲ್ಲ ಯಾಕೆ ಸರ್ ಹಿಂಗೆ ಮಾಡಿದೆ ನನಗೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವರೆಲ್ಲ ಹೇಳಿದಾಗ ಕಿವಿಗೆ ಬಿದ್ದಾಗ ಬೇಜಾರಾಗುತ್ತೆ. ಬಟ್ ಅದಕ್ಕೆ ಇನ್ಮೇಲೆ ನನ್ನ ತಲೆನ ನಾನು ಸ್ವಲ್ಪ ಉಪಯೋಗಿಸ್ಕೊಂಡು ಸ್ವಲ್ಪ ನನ್ನ ಬಗ್ಗೆನೂ ನಾನು ಯೋಚನೆ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ. ಯಾಕಂದರೆ ಜನಕ್ಕೆ ಏನಾದರೂ ಒಂದು ಚೆನ್ನಾಗಿ ಕೊಡಬೇಕು ಅನ್ನೋದು ಒಂದು ಉದ್ದೇಶದಿಂದ. ಆ್ಯಂಡ್ ಇವರು ಆ್ಯಕ್ಚುಲಿ ಚಾಕ್ಲೇಟ್ ಬಾಯ್ ಲವರ್ ಬಾಯ್ ಹೇಳ್ಬೇಕು ಆ್ಯಕ್ಚುಲಿ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಒಂದು ಲವ್ ಓರಿಯೆಂಟೆಡ್ ಇರೋದ್ರಿಂದ ಹೆಂಗೆ ಧರ್ಮ ಅವರು. ಸೊ ನಾವು ಆ್ಯಕ್ಚುಲಿ ಬಿಗ್ ಬಾಸ್ ನೋಡಿದ್ದೀವಿ ಅವರು ತುಂಬ ಅಂದರೆ ಗೊತ್ತು ನಾವು ಈ ರೊಮ್ಯಾನ್ಸಲ್ಲಿ ಸ್ವಲ್ಪ ಐತಿ ಕೈ ಅವರು ರೊಮ್ಯಾನ್ಸಲ್ಲಿ ಅದು ಬಿಗ್ ಬಾಸಲ್ಲಿ ತೋರಿಸಿರೋದು ಅಂದರೆ ಕೆಲವೊಂದು ಸೀನ್ಸ್ ಅವೆಲ್ಲ ಹೇಗಿತ್ತು ಅವ್ರ ಜೊತೆ. ಅಲ್ಲ, ಟು ಬಿ ವೆರಿ ಫ್ರಾಂಕ್, ಹೀಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅದರಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಆ್ಯಂಡ್ ಈಸ್ ವೆರಿ ಪೊಲೈಟ್ ಆ್ಯಂಡ್ ವೆರಿ ಸೈಲೆಂಟ್. ಹಾಗೆ ಮುಜುಗರ ಆಗೋ ಅಂಥದ್ದು ಏನು ಸನ್ನಿವೇಶ ನಮ್ಮಿಬ್ಬರಲ್ಲಿ ಬಂದೇ ಇಲ್ಲ ಇವತ್ತು. ಬಿಕಾಸ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಫಸ್ಟ್ ಥಿಂಗ್. ಹಾಗಾಗಿ ಏನೇ ಒಂದು ಆ ರೊಮ್ಯಾಂಟಿಕ್ ಸೀನ್ಸ್ ಇದೆ ನಮ್ಮ ಸಿನಿಮಾದಲ್ಲಿ, ಇಲ್ಲ ಅಂತಲ್ಲ. ಅದು ಬಂದಾಗ ಇಟ್ ಈಸ್ ಜಸ್ಟ್ ಅ ಆ್ಯಕ್ಟ್. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮುಂದೆ 50 ಜನ ಏನು ಸೆಟ್ ಅವರಲ್ಲಿ ಇರ್ತಾರೆ. ಆ್ಯಂಡ್ ಆ ಒಂದು ಪರ್ಸ್ನಲಿ ನನಗೆ ತುಂಬ ಕಂಫರ್ಟಬಲ್ ಫೀಲ್ ಆಯಿತು. ಯಾಕಂದರೆ ಆ್ಯಸ್ ಅ ಪರ್ಸನ್ ಇವಾಗ ನಾವು ಬೇರೆಯವ್ರ ಜೊತೆ ಎಸ್ಪೆಷಲಿ ಒಂದು ಹುಡುಗಿ ಆ ಥರ ಸೀನ್ಸ್ ಮಾಡಬೇಕು ಅಂತ ಅಂದಾಗ ಅನಿಸುತ್ತೆ ಎಲ್ಲೋ ಏನು ಅಂದ್ಕೊಂಡ್ಬಿಡ್ತಾರೋ ಅಥವಾ ನಾಳೆ ಆನ್ ಸ್ಕ್ರೀನ್ ಇದು ಹೇಗೆ ಕಾಣಿಸುತ್ತೋ, ಈ ಕ್ವೆಶನ್ ಮಾರ್ಕ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಇಲ್ಲ, ಲೆಟ್ ಅಸ್ ಡೂ ಇಟ್ ಬಿಕಾಸ್ ಆ ಸ್ಕ್ರಿಪ್ಟಿಗೆ ಬೇಕಾದಂಗೆ ಅದಿದೆ. ಆ್ಯಂಡ್ ಇದೊಂದು ಸಿನಿಮಾದಲ್ಲಿ ಇದು ಒಂದೇ ಕಂಟೆಂಟ್ ಅಲ್ಲ, ದಿಸ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಸಿನಿಮಾ. ಸೊ ಹಾಗಾಗಿ ಲೆಟ್ ಅಸ್ ಡೂ ಇಟ್ ಅಂದ್ಬಿಟ್ಟು ವಿ ಬೋತ್ ಸ್ಪೋಕ್. ಆ್ಯಂಡ್ ಮುಂಚೆನೇ ಸೀನ್ ಮುಂಚೆನೇ ವಿ ವಿಲ್ ಲೈಕ್ ಹೌ ಮಚ್ ಎವರ್ ವಿ ಆರ್ ಕಂಫರ್ಟಬಲ್ ವಿ ವಿಲ್ ಡೂ ಸಚ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ನಾವು ಮುಂಚೆ ಮಾತಾಡ್ಕೊಂಡಿದ್ವಿ. ವಿ ಡಿಡ್ ದ್ಯಾಟ್ ವೆರಿ ಕಂಫರ್ಟಬಲಿ. ಆ್ಯಂಡ್ ಐ ಥಿಂಕ್ ಆನ್ ಸ್ಕ್ರೀನ್ ಆಲ್ಸೋ ಇಟ್ ಮೇ ಲುಕ್ ವೆರಿ ಗುಡ್ ಅಂತ ಆ್ಯಂಡ್ ವೆರಿ ಕ್ಲಾಸಿ ಆ್ಯಂಡ್ ಡೀಸೆಂಟ್. ಬಿಗ್ ಬಾಸ್ ಮುಂಚೆ ಶೂಟಿಂಗ್ ಆಗಿದ್ದು. ಆ್ಯಂಡ್ ಪ್ರತಿ ಸಿನಿಮಾಗೂ ನಿಮಗೆ ನೋಡಿದಾಗ ದರ್ಶನ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ. ಈ ಸಿನಿಮಾಗೆ ಏನಾದರೂ ಕಡೆಯಿಂದ ಇನ್ಪುಟ್ಸ್ ತೊಗೊಳೋದಿರಲಿ ಆ್ಯಂಡ್ ನಿಮ್ಮ ಜರ್ನಿ ಅವ್ರ ಜೊತೆ ಡಿಸ್ಕಸ್ ಮಾಡೋದು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಏನೇನು ಮಾತಾಡಿದ್ದು. ಹೌದು ಸುಮಾರು ನವಗ್ರಹ ಆದಮೇಲೆ ನಾನು ತುಂಬ ಅವ್ರ ಜೊತೆಗಿದ್ದೆ. ನಿಮಗೂ ಗೊತ್ತಿದೆ ಅದು. ಸೊ ತಲ್ವಾರ್ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ರು, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಮುಂತಾಜಲ್ಲಿ, ಆಮೇಲೆ ಕಡಕ್ತು, ಸುಮಾರು ಸಿನಿಮಾಗೆಲ್ಲ ಬಂದು ಪಾಪ 100% ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತ ಇಲ್ಲವೇ ಇಲ್ಲ. ಬಟ್ ಇತ್ತೀಚೆಗೆ ಇನ್ಸಿಡೆಂಟ್ ಆದಾಗಿಂದ ಸ್ವಲ್ಪ ನಾವಿವಾಗ ಅವ್ರಿಗೆ ಒಂದು ಸ್ಪೇಸ್ ಕೊಡಬೇಕು. ಸೊ ನೀವು ನೋಡಿದ್ರೆ ಅವ್ರು ಆ್ಯಕ್ಚುಲಿ ಯಾರನ್ನೂ ಮೀಟ್ ಮಾಡ್ತಿಲ್ಲ, ನಾನು ಒಬ್ಬನೇ ಅಂತಲ್ಲ. ಆ್ಯಕ್ಚುಲಿ ಯಾರೂ ನಮ್ಮ ಹಳೆ ಸರ್ಕಲ್ ಯಾರನ್ನೂ ಇನ್ನೂ ಅವ್ರು ಮೀಟ್ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಅವ್ರದ್ದು ರಿಕವರಿ ಸ್ಟೇಜಲ್ಲಿದೆ. ಸೊ ಆಬ್ವಿಯಸ್ಲಿ ಪ್ರತಿಯೊಂದು ಸಿನಿಮಾನೂ ನಾನು ಏನಾದರೂ ರಿಲೀಸ್ ಟೈಮಲ್ಲಿ ಇಲ್ಲ ಆಡಿಯೋ ಲಾಂಚ್ ಟೈಮಲ್ಲಿ ಮಾತಾಡಿಸ್ತೀನಿ, ಆಲ್ ದ ಬೆಸ್ಟ್ ಇರೋ, ಚೆನ್ನಾಗಲಿ ನಿಮಗೆ. ಸೊ ಯಾವಾಗಲೂ ಹರ್ಸೋದು ಅಷ್ಟೇ, ಅವರು ಚೆನ್ನಾಗಲಿ, ನಿಮ್ಗೆ ಒಳ್ಳೆ ಹಿಟ್ಟಾಗಲಿ ಅಂತ. ಸೊ ಐಮ್ ಶೋರ್ ಈ ಸಿನಿಮಾಗೂ ಅವ್ರು ಹಿ ವಿಲ್ ಡೆಫಿನೆಟ್ಲಿ ನೋಡ್ತಿರ್ತಾರೆ, ಎಲ್ಲೋ ಒಂದು ಕಡೆ ಬಂದಿರುತ್ತೆ. ಇಲ್ಲ ಅವರ ಸದ್ಯಕ್ಕೆ ಅದು ಮೊಬೈಲ್ ಇದು ಯೂಸ್ ಮಾಡ್ತಿಲ್ಲ. ಐ ಮೀನ್ ಐ ಡೋಂಟ್ ಥಿಂಕ್ ಯಾವುದು ನಂಬರ್ ನನಗೆ ಇದಾಗಿಲ್ಲ. ನಾನು ಏನೇ ಇದ್ದರೂ ದಿನಕರ್ ಸರ್ ಜೊತೆ ಟಚಲ್ಲಿ ಇರ್ತೀನಿ. And also apart from sir, our fan base ಅಂತೂ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನನಗೆ ಅವ್ರ ಫ್ಯಾನ್ ಬೇಸ್ ಅಂತ ತುಂಬಾ ಸಪೋರ್ಟ್ ಸಿಗ್ತಿದೆ. wherever we are going, ನಮಗೆ ಡಿ ಬಾಸ್ ಫ್ಯಾನ್ಸ್ ಅಂತೂ ಸ್ಪೆಷಲಿ ನನಗೆ ಬಿಗ್ ಬಾಸ್ ಅಲ್ಲಿ ಅದೊಂದು ಅದ್ಭುತವಾದ ಒಂದು ಸಪೋರ್ಟ್ ಸಿಕ್ತು. ಲೈಕ್ ಅನ್ಬಿಲೀವಬಲ್. ಡಿ ಬಾಸ್ ಫ್ಯಾನ್ಸ್ ಪ್ರತಿಯೊಬ್ಬರನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಪ್ರಮೋಷನ್ ಹೋದಾಗಲೂ ಅಷ್ಟೇ, ಅವ್ರು ಡೈಲಾಗ್ ಹೇಳಿ, ಇಲ್ಲ ಸಾಂಗ್ ಹೇಳಿ, ಇಲ್ಲ ಏನೋ ಡ್ಯಾನ್ಸ್, ಈ ಥರ ಎಲ್ಲ ಪಾಪ ಕಾಲೇಜ್ ಹುಡುಗರು ಈ ಥರ ಇದು ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಇಟ್ ಈಸ್ ಅವ್ರಿಗೆ ಒಂದು ಇದ್ದಿರುತ್ತೆ. ಅವ್ರು ಯಾವಾಗಲೂ ಅರ್ಸೋದ್ರೆ ಎಲ್ಲರದ್ದು ಚೆನ್ನಾಗ್ತದೆ, ಧರ್ಮದ ಒಂದು ಆಗ್ಬಿಡ್ಬೇಕು. ಸುಮಾರು ಸತಿ ನನಗೆ ಹೇಳಿದ್ದಾರೆ, ಧರ್ಮದ ಒಂದು ಸಿನಿಮಾ ಚೆನ್ನಾಗಿ ಆಡಬೇಕು, ಒಂದು ಒಳ್ಳೆ ಹಿಟ್ ಆಗ್ಬಿಡ್ಬೇಕು ಅಂತ. ಸೊ ಬೆಸ್ಟ್. ಅಂದರೆ ಅನಾಲಿಸಿಸ್ ಮಾಡ್ತೀರಾ ಅಂತ ಹೇಗೆ, ಅಂದರೆ ಫ್ಯಾನ್ಸ್ಗಳು ಹೇಗೆ ನೋಡ್ತಾ ಇದ್ದಾರೆ, ನಾನು ಈಗ ಏನು ಕೊಡ್ಬೋದು ಅವ್ರಿಗೆ, ಯಾವುದು ನನಗೆ ಹಿಂಗೆ ಇಷ್ಟಪಡ್ತಾರೆ ನೋಡ್ತೀರಾ ನೀವು, ಅದನ್ನೆಲ್ಲ ಚೆಕ್ ಮಾಡ್ತೀರಾ? ಇತ್ತೀಚೆಗೆ ಅದೆಲ್ಲ ಶುರು ಮಾಡಿದ್ದೀನಿ. ಇತ್ತೀಚೆಗೆ ಒಬ್ವಿಯಸ್ಲಿ ಕೆಲವು ಸಿನಿಮಾಗಳು ಇತ್ತೀಚೆಗೆ ಬಂದಾಗ ಒಂದು 4-5 ಸಿನಿಮಾ ಯಾವುದೂ ಕೈ ಹಿಡಿದ್ರು ನನಗೆ. ರಾಣಿ ಅಂತ ಸಿನಿಮಾ ಭಾಳ ಬೇಜಾರಾಯಿತು. ತುಂಬ ಒಳ್ಳೆ ಮೇಕಿಂಗು, ತುಂಬ ಎಫರ್ಟ್ ಹಾಕಿದ್ರು ಆ ಸಿನಿಮಾಗೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಟ್ ಏನಂದರೆ ಪಬ್ಲಿಸಿಟಿನೇ ಮಾಡಲಿಲ್ಲ. ಜಸ್ಟ್ ಬಂದರು, ಯಾವುದೋ ಮೆಜೆಸ್ಟಿಕಲ್ ಯಾವುದೋ ಥಿಯೇಟ್ರ್ ರಿಲೀಸ್ ಮಾಡಿದ್ರು, 1-2 ಡೇಸ್ ಮುಂಚೆ ಪಬ್ಲಿಸಿಟಿ ಮಾಡಿದ್ರು. ಅದೇನು ಅಂದ್ಕೊತಿದ್ದೆ, ಈ ಥರ ನಾವು ಪಬ್ಲಿಸಿಟಿ ಮಾಡ್ತಾರೆ ಆ ಸಿನಿಮಾಗೂ ಮಾಡಿದರೆ ಡೆಫಿನೆಟ್ಲಿ ಒಂದು ಒಳ್ಳೆಯ ಸ್ಟಫ್ ಇತ್ತು ಅದು ಸಿನಿಮಾಲಿ. ಬಟ್ ಅಲ್ಲೊಂದು ಬೇಜಾರಾಯಿತು. ಸೊ ಅದಕ್ಕೆ ಇವಾಗ ಆಮೇಲೆ ಕೆಲವೊಂದು ಸಿನಿಮಾಗಳು ಅಂದ್ಕೊಂಡಿದ್ದ ಥರ ಬರಲಿಲ್ಲ. ಸೊ ಜನ ಬರಲಿಲ್ಲ ಸಿನಿಮಾಗೆ. ಆ್ಯಂಡ್ ಜನಕ್ಕೆ ಸ್ವಲ್ಪ ನೆಗೆಟಿವ್ ರಿಪೋರ್ಟ್ಸ್ ಇತ್ತು ಸಿನಿಮಾ ಬಗ್ಗೆ. ಸೊ ಇನ್ಮೇಲೆ ನಾನು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಎಷ್ಟು ಅಂತ ಪಾಪ ಒಂದು ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಜಸ್ಟ್ ಕೌಂಟ್ಗೋದು ಅಷ್ಟೇ. ಬಟ್ ಕ್ವಾಲಿಟಿ ಇಲ್ಲ ಅಂದರೆ ಜನಕ್ಕೂ ಒಂಥರ ಒನ್ ಟೈಮಲ್ಲಿ ಅವರು ರಿಜೆಕ್ಟ್ ಮಾಡ್ತಾರೆ, ಇಲ್ಲಪ್ಪ ಹಿಂಗೆ ಮಾಡೋದಲ್ಲ ಇಂಥದ್ದು ಅಂತ.
ಸೊ ನಾವು ಒಂದು ಕಮ್ಬ್ಯಾಕ್ ಥರ ಒಂದು ಪ್ರಾಪರಾಗಿ ಒಂದು ಸಿನಿಮಾ ಮಾಡಬೇಕು, ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅದೊಂದು ಪ್ಲ್ಯಾನ್ ಇದೆ, ಒಂದು ದೊಡ್ಡ ಪ್ಲ್ಯಾನ್ ಇದೆ. ಅದು ಅದೇನು ಎನಿ ಟೈಮ್ ಇಟ್ ಮೈಟ್ ಎಕ್ಸಿಕ್ಯೂಟ್, ಎನಿ ಟೈಮ್ ಇಟ್ ಮೈಟ್. ನಮಗೆ ಎಸ್ಪೆಷಲಿ ಸಾಂಗ್ ತುಂಬ ವರ್ಕೌಟ್ ಆಯಿತು. ಟೈಟಲ್ ಟ್ರ್ಯಾಕ್ ಟಕೀಲಾ, ಅದು ಇಟ್ ಈಸ್ ವೆರಿ ಕ್ಯಾಚಿ ಆಲ್ಸೋ. ನಾವು ನೆನ್ನೆನೂ ಯಾವುದೋ ಒಂದು ರೆಸ್ಟೋರೆಂಟ್ಗೆಲ್ಲ ಹೋದಾಗ ದೇ ಪ್ಲೇಡ್ ದಟ್ ಸಾಂಗ್ ಫಾರ್ ಅಸ್ ಆ್ಯಂಡ್ ಅವಾಗ ನಮ್ಗೆ ಅಲ್ಲಿ ವೈಬ್ ಗೊತ್ತಾಗ್ತಾ ಇತ್ತು, ಇಟ್ ವಾಸ್ ರಿಯಲಿ ಗುಡ್ ಅಂತ. ಆ್ಯಂಡ್ ಅಲ್ಲಿ ಹುಡುಗರು ಯೂಶ್ವಲಿ ಯೂತ್ಸಿಗೆ ಅದು ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ ಸಾಂಗಿಗೆ ದೇ ಆಲ್ ಡ್ಯಾನ್ಸ್, ದೇ ಆಲ್ ಚಿಯರ್ಡ್ ಫಾರ್ ಅಸ್. ಹಾಗಾಗಿ ಸಾಂಗ್ ವರ್ಕೌಟ್ ಆಯಿತು ನಮಗೆ. ಫಸ್ಟ್ ಸಿನಿಮಾದಲ್ಲಿ ಪ್ಲಸ್ ಅಂತ ಬರೋದು ನಮ್ಮ ಟೈಟಲ್ ಟ್ರ್ಯಾಕ್. ಹೌದು, ಕಾಲೇಜ್ ರೆಸ್ಪಾನ್ಸ್ ಆಗಲಿ ಧರ್ಮ ಸರ್ಗೆ ಚಾಕ್ಲೇಟ್ ಹೀರೋ ಎ ಕ್ಯಾಡ್ಬರೀಸ್ ಅನ್ನೋ ಒಂದು ಡೈಲಾಗಿಗೆ ಎಲ್ಲನೂ ತುಂಬಾ ಫಿದಾದರು, ಎಸ್ಪೆಷಲಿ ಗರ್ಲ್ಸ್. ಆ್ಯಂಡ್ ಆಲ್ಸೋ ಈ ಆಮೇಲೆ ನಾವು ಈಗ ಬೆಳಗಾವಿ ಹೋಗಿದ್ದ ಉತ್ತರ ಕರ್ನಾಟಕ ಸೈಡು ಅಲ್ಲೆಲ್ಲನೂ ನಮ್ಮ ಸಿನಿಮಾನ ತುಂಬ ಪ್ರೀತಿಸ್ತಾರೆ. ಯಾಕಂದರೆ ನಾವು ಯೂಶ್ವಲಿ ಎಲ್ಲರೂ ಇರೋದಿಲ್ಲ ಈ ಬ್ಯಾಂಗ್ಳೂರು ಸಿಟಿ ಅನ್ನೋ ಸೈಡಲ್ಲಿ, ಅಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ ಅಲ್ಲ. ಸೊ ಒಂದು ಆರ್ಟಿಸ್ಟಿಗೆ ಕೊಡಬೇಕಾಗಿರೋದಂಥ ಸಿಗಬೇಕಾಗಿರೋವಂಥ ರೆಸ್ಪೆಕ್ಟ್ ಅಲ್ಲಿ ಸಿಗಿದೆ ನಮಗೆ. ಐ ಥಿಂಕ್ ವಿ ಆಲ್ ಹ್ಯಾಡ್ ಲಾಟ್ಸ್ ಆಫ್ ಫನ್ ಆ್ಯಂಡ್ ನಮ್ಗೆ ಅದೊಂಥರ ಬೂಸ್ಟರ್ ಆಯಿತು ನಮ್ಮ ಪ್ರಮೋಷನ್ಗೆ. ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಅದೊಂದು ನನಗೆ ಭಾಳ ಇಷ್ಟ. ಹೋಗಿದ ಕಡೆ ಎಲ್ಲ ಬಿಗ್ ಬಾಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಟೀಚರ್ಸ್ ಆಗಿರ್ಬೋದು, ಆಮೇಲೆ ಮನೆಯವರು ಆಗಿರ್ಬೋದು, ತುಂಬ ವಯಸ್ಸಾದವರು ಎಲ್ಲರೂ ಒಂದೇ ಅನ್ಸೋದು. ಎಷ್ಟು ಚೆನ್ನಾಗಿದೆಪ್ಪ ನೀನು ಬಿಗ್ ಬಾಸಲ್ಲಿ, ಅದೊಂದು ನನಗೆ ತುಂಬ ಮೈಲೇಜ್ ಕೊಟ್ಟಿದೆ. ಸೊ ನನ್ನ ಸಿನಿಮಾಗೂ ಚೆನ್ನಾಗಾಗಲಿ, ಒಳ್ಳೇದಾಗಲಿ ನಿನ್ನ ಸಿನಿಮಾಗೆ ಅಂತ. ಸೊ ಐ ಥಿಂಕ್ ಅಲ್ಲಿ ಅದು ಬ್ಲೆಸ್ಸಿಂಗ್ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಒಂದು ಒಳ್ಳೆಯ ಹೆಸರು ತೊಗೊಂಡು ಈ ಸೋಲು ಗೆಲುವು ಸೆಕೆಂಡ್ರಿ, ಬಟ್ ಆ ಒಳ್ಳೆಯ ಹೆಸರು ತೊಗೊಳೋದಿದೆಯಲ್ಲ, ನಮ್ಮ ತಂದೆಯವ್ರಿಗೆ ಅದೊಂದು ಖುಷಿ ಆಯಿತು. ಒಂದು ಗೆದ್ದಷ್ಟೇ ಖುಷಿ ಆಯಿತು ನನಗೆ. ಯಾಕಂದರೆ 40 ವರ್ಷ ನಾನು ಚಿತ್ರರಂಗದಲ್ಲಿ ನನ್ನ ಕಷ್ಟಪಟ್ಟು ನಾನು ಹೆಸರು ಮಾಡಿದೆ. ಏನಾದರೂ ಆಗ್ಬಿಡುತ್ತಾ ಅಂತ ನನಗೆ ಅದೊಂದು ಭಯ ಆಯಿತು. ಬಟ್ ಅದನ್ನೂ ನೀನು ಇದು ಮಾಡಿದೆಯಾ, ಒಬ್ಬ ಕಲಾವಿದನ ಮಗ ಇರ್ಬೋದು ಅಂತ ಅದನ್ನು ತೋರಿಸಿದೆ. ನನಗೆ ಅಷ್ಟೇ ಸಾಕು. ನನಗೆ ಫೋನ್ ಕಾಲ್ ಬಂದಿದ್ದೆಲ್ಲ ಒಂದೇ, ಸರ್ ನಿಮ್ಮ ಮಗನ ಮೆಚ್ತೀವಿ ಸರ್, ತುಂಬ ಚೆನ್ನಾಗಿ ಈಗ ಬಿಗ್ ಬಾಸ್ ಮೇಲೆ. ಐ ಥಿಂಕ್ ದಟ್ ಈಸ್ ಒನ್ ದೊಡ್ಡ ಇದು ತಂದೆಯವ್ರ ಹತ್ರ ಕಾಂಪ್ಲಿಮೆಂಟ್ ನನಗೆ ಬರೋದು. ಐ ಥಿಂಕ್ ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಅದೇ ಥರ ಸಿನಿಮಾನೂ ಒಂದು ಈ ಥರ ಒಂದು ಬಿಗ್ ಬಾಸಲ್ಲಿ ಯಾವ ಥರ ಒಂದು ಹಿಟ್ ಅಂತ ಬಂತು ನನಗೆ. ಸಿನಿಮಾಲು ಬರಬೇಕು, ಬಟ್ ಬರುತ್ತೆ ಖಂಡಿತ. ಹೌದು, ಬಿಗ್ ಬಾಸ್ಗೆ ಹೋಗಿ ಬಂದವರೆಲ್ಲ ಮದುವೆ ಆಗ್ತಾ ಇದ್ದಾರೆ ಬೇಗ ಅದು. ಮದುವೆ ಹೌದಾ? ಮೊನ್ನೆ ರಂಜಿತ್ ಅವ್ರ ಮದುವೆ ಆದರು, ಅದಕ್ಕೆ. ಓಕೆ, ಹೇಗೆ ಅಂತ ಮಾಡ್ಕೊಬೇಕು, ಮುಂದಿನ ವರ್ಷ ಮನೇಲಿ ನೋಡ್ತಾ ಇದ್ದಾರೆ. ಸೊ ಯಾವುದಲ್ಲಿ ಇಲ್ಲ, ಮದುವೆ ಇಲ್ಲ, ನಾನು ಆ್ಯಕ್ಚುಲಿ ಬ್ಯುಸಿ ಇದೆ. ಪಾಪ ರಂಜಿತ್ ಅವರು ಕರೆದಿದ್ರು, ಬಟ್ ಅವತ್ತು ಇದ್ರದ್ದು ಪ್ರಮೋಷನ್ನು ಇದರಲ್ಲಿದ್ವಿ, ನಾವು ಊರಲ್ಲಿದ್ವಿ, ಹುಬ್ಳಿಯಲ್ಲಿದ್ವಿ. ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಸುಮಾರು ಕಡೆ ಹಂಗಂಗೆ ಆಗ್ತಾಯಿದೆ ಬಿಕಾಸ್ ಆಫ್ ಪ್ರಮೋಷನ್ಸ್. ಇಲ್ಲಾಂದರೆ ಆದಷ್ಟು ನಾನು ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 100% ಹೋಗ್ತೀನಿ, ಬಟ್ ಈ ಇದರಲ್ಲಿ ಸ್ವಲ್ಪ ಮಿಸ್ ಆಗ್ತಾಯಿದೆ ಅಷ್ಟೇ. ಫೈನಲಿ ಸರ್, ಅಂದರೆ ಇಂಡಸ್ಟ್ರಿಗೆ ಸದ್ಯಕ್ಕೆ ಸಡನ್ನಾಗಿ ಕಲಾವಿದರು ಈ ಥರ ಡೆತ್ ಆಗುತ್ತೆ ಅಂತ ಆಗ್ತದೆ. ಹಾರ್ಟ್ ಅಟ್ಯಾಕಿಂದ ತುಂಬ ಫಿಟ್ಟಾಗಿರ್ತಾರೆ, ಜಿಮ್ ಮಾಡ್ತಾರೆ. ಯಾವ ಥರ ಸಂದೇಶ ಹೋಗ್ತಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾರ್ಮಲ್ ಆಡಿಯನ್ಸ್ಗಾಗಲಿ ಆರ್ಟಿಸ್ಟ್ಗಾಗಲಿ ಅದು ಹೆಂಗೆ ಅಂತ ಅದೇ ಐ ಥಿಂಕ್ ಅದೇನು ಹೇಳೋಕ್ಕೆ ಆಗ್ತಿಲ್ಲ ಅವಾಗ ಹೆಂಗಂತ. ಪ್ರತಿದಿನ ಇವತ್ತೇನಿದ್ದೀವಿ, ಚೆನ್ನಾಗಿದ್ದೀವಿ, ನಾಳೆ ಅಷ್ಟೇ. ಇವಾಗ ಆ್ಯಕ್ಚುಲಿ ಹಂಗಿದ್ರೆ ತುಂಬ ಈ ಸ್ಟ್ರೆಸ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗ್ಬಿಡೈತೆ ಮನುಷ್ಯನಿಗೆ. ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇದ್ದೆ, ನನಗೂ ಅಷ್ಟೇ. ನಾಳೆ ಸಿನಿಮಾ ರಿಲೀಸು ಏನಾಗುತ್ತೋ, ಇಲ್ಲ ಇದರಿಂದ ಏನೋ ಸಿನಿಮಾ ಬರುತ್ತೋ ಇಲ್ವೋ, ಈ ಥರ ಎಲ್ಲ ತಲೆ ಕೆಡಿಸ್ಕೊಳೋದು ಎಲ್ಲ ಜನರಲ್ ನಾರ್ಮಲ್ ಆಗ್ಬಿಡೈತೆ. ಆಮೇಲೆ ಲೈಫ್ ಸ್ಟೈಲು ತುಂಬ ಫಾಸ್ಟ್ ಆಗ್ಬಿಡೈತೆ ಎಲ್ಲ ಕಡೆ. ಸೊ ಬಟ್ ಅದರಲ್ಲೂ ನಾವು ಎಷ್ಟು ಕಾಮಾಗಿರ್ತೀವಿ, ಆ ಜಿಮ್ ಅನ್ನೋದು ಮಾಡಿಕೊಂಡು ಆರಾಮಾಗಿ ಆಗಿದ್ದಾಗಲಿ ಚೆನ್ನಾಗಿ ಆಗುತ್ತೆ, ನಮ್ಮ ಪ್ರಯತ್ನ ನಾವು ಮಾಡ್ಕೊಂಡು ಹೋಗ್ತಾರೆ. ನಾನು ಸ್ವಲ್ಪ ಕಾಮಾಗಿ ಇಟ್ಕೊಂಡು ಹೋಗೋಣ ಅಂದರೆ ಐ ಥಿಂಕ್ ದಟ್ ಇಸ್ ಥಿಂಗ್. ಬಟ್ ಅಗೇನ್ ಇವಾಗ ನೋಡಿ ಪಾಪ ಅವರೆಂಥ ರಾಕೇಶ್ ಪೂಜಾರಿ ಎಂಥ ಇದು ಪಾಪ ವಿನ್ನರ್ ಆಫ್ ದ ಶೋ. ಆಮೇಲೆ ಚೆನ್ನಾಗಿ ಯಂಗ್ ಏಜ್, ಆಮೇಲೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅವ್ರದ್ದು ಲೈಫಲ್ಲಿ. ಸೊ ಅಂಥ ಟೈಮಲ್ಲಿ ಇದಾಗಿದ್ದು ನಿಜವಾಗ್ಲೂ. ಅದು ಆ ವೀಡಿಯೋಸ್ ಎಲ್ಲ ನೋಡಿದ್ರೆ ಅವ್ರ ಅಕ್ಕ ತಂಗಿ ಅವ್ರ ತಂಗಿ ಆಗಿರ್ಬೋದು, ಅದೆಲ್ಲ ನೋಡಿದಾಗ ತುಂಬ ಅಯ್ಯೋ ಅನಿಸ್ತದೆ. ಪ್ರತಿಯೊಂದೂ ಐ ಥಿಂಕ್ ಅಪ್ಪು ಸರ್ದಾಗಿದ್ದು ಇಟ್ಸ್ ಅ ಬಿಗ್ ಶಾಕ್ ಟು ದ ಎಂಟೈರ್ ಇಂಡಸ್ಟ್ರಿ. ಇವತ್ತಿನವರೆಗೂ ಜನ ಇನ್ನೂ ಅವ್ರು ನಮ್ಮ ಕಣ್ಮುಂದೆ ಇದ್ದಾರೆ ಅಂತಲೇ ನಾನು ನೋಡ್ತಾ ಇದ್ದೀನಿ. ಸೊ ಈ ಥರ ಆದಾಗ ಇಟ್ಸ್ ಲೈಕ್ ಕ್ವೈಟ್ ಒಂದೊಂದೇ ಕ್ಯಾಶುಯಾಲಿಟಿ ಆಫ್ ಡೆತ್ ಬಗ್ಗೆ ದೇರ್ ಇಸ್ ನೋ ರೀಸನ್ನೇ ಇಲ್ಲ. ಹೌದು, ಏಜ್ ಆಗಲಿ ಅಥವಾ ಏನೋ ಹೆಲ್ತ್ ಇಶ್ಯೂಸ್ ಆಗಲಿ ಹೌದು, ಅದೇ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ಲೈಫ್ ಸ್ಟೈಲ್ ಮ್ಯಾಟರ್ಸ್ ಅನಿಸುತ್ತೆ ಒಂದೊಂದು ವಿಷಯದಲ್ಲಿ. ನಿಮ್ಮ ಹ್ಯಾಬಿಟ್ಸ್ ಆಗಲಿ ಮತ್ತು ವಾಟ್ಸ್ ಎವರ್ ನೀವು ಎಷ್ಟೇ ನಾವು ವರ್ಕೌಟ್ ಮಾಡಿ ಏನೇ ಇದ್ರೂ, ಲೆಟ್ ಅಸ್ ಟೇಕ್ ಆಸ್ ಎಕ್ಸಾಂಪಲ್ ಅಪ್ಪು ಸರ್ದೇ ಆಗಲಿ, ಈಸ್ ವೆರಿ ಫಿಟ್.
ಸೊ ಅವ್ರಿಗೆ ಈ ಥರ ಆದಾಗ ಎಲ್ಲೋ ಒಂದು ಹೋಪ್ ಹೊಟ್ಟೋಗ್ಬಿಟ್ಟಿದೆ ಅನಿಸುತ್ತೆ ನನಗೇನೋ ಪರ್ಸ್ನಲಿ. ಇಷ್ಟೆಲ್ಲ ವರ್ಕೌಟ್ ಮಾಡಿಕೊಂಡು ಹೆಲ್ದಿ ಫುಡ್ ತಿನ್ಕೊಂಡು ಆ್ಯಂಡ್ ಈ ಥರ ಆಗೋಯ್ತಲ್ಲ ಅನ್ನೋದು ಇದ್ದೇ ಇದೆ. ಆ್ಯಂಡ್ ವೆನ್ ಎವರ್ ವಿ ಮೀಟ್ ಅಶ್ವಿನಿ ಮ್ಯಾಮ್ ಆಲ್ಸೋ, ಎಲ್ಲೇ ಹೋದರೂ ನಮಗೆ ಪುನೀತ್ ಸರ್ ಮರ್ತೇ ಇಲ್ಲ. ನಾವು ಒಂದು ರೋಡಲ್ಲಿ ಹೋಗ್ತಾರೀ ಅವ್ರದ್ದು ಒಂದು ನಗು ಮುಖದ ಫೋಟೋ ಇದ್ದೇ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಈವೆಂಟ್ಸಲ್ಲೂ ಸರ್ನ ನೆನಪಿಸ್ಕೊಂಡೇ ಕೊಳ್ತೀವಿ. ಆ್ಯಂಡ್ ಮೇಡಮ್ನ ನೋಡಿದ್ರು ಅಷ್ಟೇ, ಶೀ ಈಸ್ ಆಲ್ಸೋ ವೆರಿ ಪೊಲೈಟ್, ಮಾತಾಡ್ಸೋದಾಗಲಿ ಎಲ್ಲನೂ. ಅಶ್ವಿನಿ ಮ್ಯಾಮ್ ಇಸ್ ಆಲ್ಸೋ ಅದೇ ಥರ, ಇಬ್ಬರು ಸಿಮಿಲಾರಿಟಿ, ಗುಣಗಳು ಒಂದೇ ಥರ ಇದೆ. ಅಂದರೆ ಈ ಹೆಲ್ತ್ ಬಗ್ಗೆ ಯಾರು ಏನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಐ ಥಿಂಕ್ ನೋ ಬಡಿ ಹ್ಯಾಸ್ ಅನ್ ಆನ್ಸರ್ ಫಾರ್ ದ್ಯಾಟ್ ಕ್ವೆಶನ್ ಅಂದ್ಕೊಳ್ತೀನಿ. ಅದಾದಮೇಲೆ ನಮ್ದು ಇದು ರಿಲೀಸಿಗೆ ರೆಡಿ ಆಗ್ತಾರೆ. ನೆಕ್ಸ್ಟು ಬ್ಲಡ್ ರೋಸಸ್ ತೆಲುಗು ಪಿಕ್ಚರ್, ಅದು ಲೀಡಾಗಿ ಮಾಡಿದ್ದೀನಿ. ಅಮರಾವತಿ ಪೊಲೀಸ್ ಸ್ಟೇಷನ್ನು, ಪುನೀತ್ ಅಂತ ಡೈರೆಕ್ಟ್ರ್ ಅವ್ರದ್ದು. ಆ್ಯಂಡ್ ಸಿಂಧೂರಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಮತ್ತು ಆಮೇಲೆ ವೈರಸ್ದು ಇವಾಗ ಡಬ್ಬಿಂಗ್ ನಡೀತಾ ಇದೆ, ಸೊ ಅದೊಂದಿದೆ. ಆ್ಯಂಡ್ ಕ್ಯಾಡ್ಬರೀಸ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ಬೋದು ಮತ್ತೆ ಅಂತ ಪ್ರೊಡ್ಯೂಸರ್ ಹೇಳಿದ್ದಾರೆ. ಸೊ ಇಷ್ಟಿದೆ ಲೈನಪ್ಪು. ಬಟ್ ರಿಲೀಸಿಗೆ ಇರೋದು 3 ಸಿನಿಮಾ, ರಿಲೀಸಿಗೆ ರಿಲೀಸಿಗೆ ರೆಡಿ ಇದೆ. ಸಿಂಧೂರಿ ಶೂಟಿಂಗ್ ಸ್ಟಾರ್ಟ್. ಆ್ಯಂಡ್ ಒಂದು ಸರ್ಪ್ರೈಸ್ ಒಂದು ಅನೌನ್ಸ್ಮೆಂಟ್ ಇದೆ. ಸೊ ದಟ್ ಪ್ರಾಬ್ಲಿ ಇನ್ ಸಮ್ ಟೈಮ್ ಅದೊಂದು ಅನೌನ್ಸ್ಮೆಂಟ್ ಆಗುತ್ತೆ ಈ ಮಂತ್ ಎಂಡ್ ಸ್ಟಾರ್ಟಿಂಗು. ಸೊ ಅದು ಸ್ವಲ್ಪ ಅದು ಅನೌನ್ಸ್ ಮಾಡಿ ಆ ಶೂಟಿಂಗ್ಗೆ ಒಂದು 6 ತಿಂಗಳು ಕಂಪ್ಲೀಟ್ ಡೆಡಿಕೇಶನ್ ಇರುತ್ತೆ ಆ ಸಿನಿಮಾಗೆ. ಸೊ ನೋಡೋಣ, ದೇವರಿಂದ ದಿಸ್ ಟ್ರೈನ್. ಬಟ್ ಅದಂತೂ ಆ ಸಿನಿಮಾ ಖಂಡಿತ, ಐ ಮೀನ್ ಎಲ್ಲ ಸಿನಿಮಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದಟ್ ವಿಲ್ ಬಿ ಒನ್ ಡಿಫ್ರೆಂಟ್ ಥಿಂಗ್ ವಿಚ್ ಪೀಪಲ್ ಲೈಕ್ ಟು ಸಿ. ಯಾವ ಥರ ಧರ್ಮನ ನೋಡೋಕೆ ಇಷ್ಟಪಡ್ತಾರೆ ಅನ್ನೋದನ್ನು ಆ ಸಿನಿಮಾ ಇದೆ. ಒಂದೇ 3 ಶೇಡ್ ಥರ ಬರುತ್ತೆ ಆ ಸಿನಿಮಾ. ನೆಕ್ಸ್ಟ್ ನಂದು ಪಂಕಜ್ ನಾರಾಯಣ್ ಅವ್ರ ಜೊತೆ ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಮುದುಡಿದ ಎಲೆಗಳು ಅಂತ. ಆಮೇಲೆ ಬಿಗ್ ಬಾಸ್ ಪ್ರಥಮ್ ವಿನ್ನರ್ ಅವ್ರದ್ದು ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಒಂದು ಸಿನಿಮಾ, ಅದು ರೆಡಿ ಇದೆ. ಆ್ಯಂಡ್ ಸೈಲೆನ್ಸ್ ಅಂತ ಮೋಹನ್ ಕುಮಾರ್ ಅವರ ಪ್ರೊಡ್ಯೂಸರ್, ಸೊ ಅವ್ರದ್ದು ಸಿನಿಮಾ ಉಗ್ರಂ ಅವರು ಮಾಡಿರೋದು. ಅದು ಐ ಥಿಂಕ್ ಈ 3 ಲೈನಪ್ಪಿಗೆ ಇದೆ. ಸದ್ಯಕ್ಕೆ ಟಕೀಲ, ಸೊ ಟಕೀಲ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾಯಿದೆ. ಸೊ ಥಿಯೇಟ್ರಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದು ನಿಮ್ಮದು ಸಹ ನಾವು ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ ನಿಮ್ಮ ಗೆಲುವು ನೋಡೋಕ್ಕೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.